ರೆಬಲ್ ಶಾಸಕರ ವಿಚಾರಣೆ ಮುಂದೂಡಿದ್ದಾರೆ ಸ್ಪೀಕರ್. 4 ಶಾಸಕರ ಅನರ್ಹತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ವಿಚಾರಣೆಯನ್ನ ಮುಂದೂಡಲಾಗಿದೆ. ನಾಲ್ವರು ರೆಬಲ್ ಶಾಸಕರ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. 4 ಶಾಸಕರ ಅನರ್ಹತೆಯ ಸಂಬಂಧ ಇದ್ದಂತ ವಿಚಾರಣೆ ಇವತ್ತು ವಿಚಾರಣೆಯನ್ನ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಇಂದು ಖುದ್ದು ಹಾಜರಾಗಿ ವಿವರಣೆಯನ್ನ ಕೇಳಿದ್ರು ಸ್ಪೀಕರ್ ಅವರು ಖುದ್ದು ಹಾಜರಾಗಿ ಉತ್ತರವನ್ನ ನೀಡಬೇಕಾಗಿತ್ತು ರೆಬಲ್ ಶಾಸಕರು. ಆದರೆ ಆ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ರಮೇಶ್ ಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿರುವಂತದ್ದು, ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ನಾಗೇಂದ್ರ, ಮಹೇಶ್ ಕುಮಟಳ್ಳಿ ವಿಚಾರಣೆಗೆ ಇವತ್ತು ಹಾಜರಾಗಬೇಕಾಗಿತ್ತು ಸ್ಪೀಕರ್ ಮುಂದೆ. ಆದರೆ ಆ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಇಂದು ಖುದ್ದಾಗಿ ಅಂದ್ರೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ದೂರನ್ನ ನೀಡಿದ್ರು ಅನರ್ಹತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಅವರಿಗೆ ನೋಟಿಸ್ ನೀಡಲಾಗಿತ್ತು, ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ 11 ಗಂಟೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಆ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಆದ್ರೆ ದಿಢೀರ್ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಮುಂದಿನ ವಿಚಾರಣೆ ದಿನಾಂಕವನ್ನ ನಿಗದಿ ಮಾಡಿಲ್ಲ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಸೊ ಹೀಗಾಗಿ ಕುತೂಹಲಕ್ಕೆ ಕಾರಣವಾಗಿದೆ ಸ್ಪೀಕರ್ ಅವರ ನಡೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮುಂದೂಡಿದ್ದಾರೆ ಅಂತ. ಯಾಕೆಂದ್ರೆ ಈಗ ಆಲ್ರೆಡಿ 4 ಶಾಸಕರಲ್ಲಿ 1 ವಿಕೆಟ್ ಪತನ ಆಗಿದೆ. ಒಬ್ಬರು ಶಾಸಕರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಆದರೆ ಅಂಗೀಕಾರವಾಗಿಲ್ಲ. ಅಂಗೀಕಾರ ಆಗೋದಕ್ಕೂ ಮುಂಚೆನೆ ಅವರಿಗೆ ಆಲ್ರೆಡಿ ಬಿಜೆಪಿಗೂ ಕೂಡ ಸೇರಿರುವಂತದ್ದು. ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಮೇಶ್ ಕುಮಾರ್ ಅವರ ನಡೆ. ಯಾಕೆಂದ್ರೆ ಇವತ್ತು ಅವರು ವಿಚಾರಣೆಗೆ ಕರೆದಿದ್ರು. ಮಾರ್ಚ್ 12ನೇ ತಾರೀಕು 11 ಗಂಟೆಗೆ ಎಲ್ಲಾ ಶಾಸಕರು ಅಂದ್ರೆ ಅನರ್ಹತೆಯ ಭೀತಿಯನ್ನ ಎದುರಿಸ್ತಾ ಇರುವಂತ 4 ಶಾಸಕರು ಇಲ್ಲಿ ಪ್ರಮುಖವಾಗಿ ವಿಚಾರಣೆಗೆ ಹಾಜರಾಗಬೇಕು, ಉತ್ತರವನ್ನ ನೀಡಬೇಕು. ಅವರು ನೀಡಿರುವಂತಹ ಕೆಲವೊಂದು ಕಾರಣಗಳಿಗೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಯಲಾಗಿತ್ತು. ಆದ್ರೆ ಅದನ್ನ ಮುಂದೂಡಿದ್ದಾರೆ. ಆದ್ರೆ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಚಿದಾನಂದ್ ಪಟೇಲ್, ನೋಡ್ತಾ ಇದೀವಿ ಅಂದ್ರೆ ಇವತ್ತು ಹಾಜರಾಗಬೇಕಾಗಿತ್ತು ಎಲ್ಲಾ ಶಾಸಕರು ಸ್ಪೀಕರ್ ಅವರ ಮುಂದೆ. ಆದ್ರೆ ಆ ಒಂದು ವಿಚಾರಣೆಯನ್ನೇ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಏನಿರ್ಬೋದು ಅಂತ ಕಾರಣ? ಪೃಥ್ವಿರಾಜ್, ಇವತ್ತು 4 ಶಾಸಕರ ಅನರ್ಹತೆ ವಿಚಾರ ಸಂಬಂಧಪಟ್ಟಕ್ಕೆ ಖುದ್ದು ಸ್ಪೀಕರ್ ಅವರನ್ನ ಭೇಟಿಯಾಗಿ ವಿಚಾರಣೆ ಎದುರಿಸಬೇಕಾಗಿತ್ತು. 4 ಶಾಸಕರು ಇದಕ್ಕೆ ಮಾನಸಿಕ ತಯಾರಾಗಿದ್ರು. ಮೂಲಗಳ ಪ್ರಕಾರ 4 ಶಾಸಕರು ತಮ್ಮ ವಕೀಲರ ಮುಖಾಂತರ ಇವತ್ತು ಸ್ಪೀಕರ್ ಅವರನ್ನ ಭೇಟಿಯಾಗಿ ಅವರಿಗೆ ವಕೀಲರ ಮುಖಾಂತರ ಉತ್ತರ ಕೊಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಮತ್ತು ಅದಕ್ಕೆ ಕಾನೂನು ಸಾಧಕ ಬಾಧಕಗಳನ್ನು ಎಲ್ಲವೂ ಕೂಡ ದಾಖಲೆ ಸಮೇತ ರೆಡಿಯಾಗಿ ಮಾನಸಿಕವಾಗಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅಂತಲೇ ಹೇಳಲಾಗ್ತಿದೆ. ಆದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಿನ್ನೆ ದಿಢೀರ್ನೆ 4 ಅನರ್ಹತೆ ಮಾಡುವ ಸಂಬಂಧಪಟ್ಟ ಶಾಸಕರ ವಿಚಾರಣೆ ಸಂಬಂಧಪಟ್ಟ ವಿಚಾರಣೆ ದಿಢೀರ್ನ ಮುಂದೂಡಿದ್ದಾರೆ. ಅಂದ್ರೆ ಈಗಾಗಲೇ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅನರ್ಹತೆಗೆ ಕಾರಣಗಳು ಮತ್ತು ಅನರ್ಹತೆ ಮಾಡಬಹುದು ಎಂಬುದರ ಸಂಬಂಧಪಟ್ಟಾಗಿ ಈಗಾಗಲೇ ಅನೇಕ ತಜ್ಞ ಮತ್ತು ಕಾನೂನು ತಜ್ಞರನ್ನು ಕೂಡ ಭೇಟಿಯಾಗಿದ್ದಾರೆ ಮತ್ತು ಅವ್ರ ಜೊತೆ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ಎಲ್ಲದರ ನಡುವೆ ಇದೀಗ ಲೋಕಸಭೆ ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ ಇದೀಗ ಅನರ್ಹತೆ ವಿಚಾರ ಸಂಬಂಧಪಟ್ಟ ಕೂಡ ಸ್ಪೀಕರ್ ಅವರು ವಿಚಾರಣೆ ನಡೆಸಬೇಕಿತ್ತು. ಆದ್ರೆ ಸ್ಪೀಕರ್ ಅವರು ಯಾವುದೇ ಕಾರಣ ನೀಡದೆ ವಿಚಾರಣೆಯನ್ನು ಮುಂದೂಡಿರುವುದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಮತ್ತೊಂದು ಕಡೆ ಇದೀಗ ಡಾಕ್ಟರ್ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದ್ರೆ ರಾಜೀನಾಮೆಯನ್ನು ಕೂಡ ಸ್ಪೀಕರ್ ಅವರು ಇನ್ನೂ ಕೂಡ ಅಂಗೀಕಾರ ಮಾಡಿಲ್ಲ. ಉಮೇಶ್ ಜಾಧವ್ ಅವರು ಕಲಬುರಗಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಮಾನಸಿಕವಾಗಿ ತಯಾರಾಗಿದೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಈಗಾಗಲೇ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಕ್ಷೇತ್ರಾದ್ಯಂತ ಪ್ರಯಾಣ ಕೂಡ ಆರಂಭಿಸಿದ್ದಾರೆ. ಆದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನು ಕೂಡ ಇನ್ನೂ ಕೂಡ ಅಂಗೀಕಾರ ಮಾಡದೇ ಇರುವಂತದ್ದು ಕೂಡ ಬಿಜೆಪಿ ವಲಯದಲ್ಲಿ ಹಾಗೂ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್.